ಈಗ ರಾಜ್ಯದಲ್ಲಿ ಯಾರೇ ಪಾಲಿಟಿಕ್ಸ್ ಬಂದ್ರು ಅವ್ರಿಗಿರುವಂತ ಅಲ್ಟಿಮೇಟ್ ಡ್ರೀಮ್ ಅಂದ್ರೆ ಆ CM ಚೇರ್ ಅನ್ನೋದು. ನೀವು ಬರ್ತೀರಿ ಅಂತ ನಿಮ್ಗೆ ಗೊತ್ತೇ ಇರಲಿಲ್ಲ, ರಾಜಕಾರಣಕ್ಕೆ ಬಂದ್ರಿ, ಈಗ CM ಆಗಿ ಕೂತಿದ್ರಿ. ಆ CM ಆದ ದಿನ ಆ ಕ್ಷಣಗಳು ನಿಮ್ಗೇನ್ ನೆನಪಿದೆ ಸರ್? ನಾನು ಬಸವಣ್ಣನವರ ಜಯಂತಿ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ 2013. ನನಗೆ ತಕ್ಷಣ ಚೀಫ್ ಮಿನಿಸ್ಟರ್ ಆಗಬೇಕು ಅಂತ, ಜನರಿಗೆ ನಾವು ಏನ್ ಮಾತು ಕೊಟ್ಟಿದೀವಿ ಅದನ್ನ ನಡೆಸಬೇಕು ಅಂತ. ಯಾಕಂದ್ರೆ ನಾವು 2013 ನಮ್ಮ ಪ್ರಣಾಳಿಕೆ ಮೂಲಕ ಬಹಳಷ್ಟು ಭರವಸೆಗಳನ್ನು ಕೊಟ್ಬಿಟ್ಟಿದ್ದೆವು, ಅವೆಲ್ಲ ಜಾರಿ ಮಾಡಲೇಬೇಕು ಅಂತ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ಅರ್ಧ ಗಂಟೆನಲ್ಲಿ ನಾವು ನಮ್ಮ ಭರವಸೆಗಳು ಕೊಟ್ಟಿದ್ದ 6 ಭರವಸೆಗಳನ್ನ ಅವತ್ತೇ ತೀರ್ಮಾನ ತಗೊಂಡು ಘೋಷಣೆ ಮಾಡಿ ಅವು ಜಾರಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿ. ರೈಟ್ ಸರ್, ನೀವು CM ಆದಾಗ ನಮ್ಮ ರಾಜ್ಯದ ಸಿಚುವೇಶನ್ ಹೇಗಿತ್ತು, ನೀವು ಹೇಗೆ CM ಆದ್ರಿ, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ? ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಬರೀ ಮುಖ್ಯಮಂತ್ರಿನೇ ಅಲ್ಲ, ಈ ರಾಜ್ಯದ ಒಬ್ಬ ಜನಪ್ರಿಯ ನಾಯಕರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ನ್ಯಾಯವಾದುದನ್ನು ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಸ್ವತಃ ಲೋಹಿಯಾ ಮತ್ತು ಅಂಬೇಡ್ಕರ್ ಅವರ ಬಸವಣ್ಣನ ಪಕ್ಕಾ ಅನುಯಾಯಿ ಅವರು. ಸೊ ಅವರು ಅನುಯಾಯಿ ಆಗಿದ್ದಾರೆ ಅಂದರೆ ಸಿದ್ದರಾಮಯ್ಯ ಒಬ್ಬ ಪ್ರಜಾಪ್ರಭುತ್ವವಾದಿ. ಪ್ರಜಾಪ್ರಭುತ್ವವಾದಿ ಅಂದರೆ ಜನರನ್ನು ಪ್ರೀತಿಸೋನು, ದೇಶದ ಅಭಿವೃದ್ಧಿಯನ್ನು, ದೇಶವನ್ನು ಕಟ್ಟತಕ್ಕಂಥ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋನು ಅಂತ ಅರ್ಥ. ಸಿದ್ದರಾಮಯ್ಯ ಅವ್ರಿಗೆ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲರಿಗೆ ಫ್ರೀಡಮ್ ಕೊಡ್ತಾರೆ, ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಗೃಹ ಸಚಿವನಾಗಿದ್ದಾಗಲೂ ಸಮೇತ ಸಂಪೂರ್ಣವಾಗಿ ನನಗೆ ಯಾವ ರೀತಿಯಲ್ಲಿ ಆಡಳಿತ ನಡೆಸಬೇಕು, ಯಾವ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಮತ್ತು ಶಾಂತಿ ಪಾಲನೆ ಯಾವ ರೀತಿಯಲ್ಲಿ ಎಲ್ಲದಕ್ಕೂ ಅವರು ಆಗಾಗ ನನಗೆ ಗೈಡೆನ್ಸ್ ಕೊಟ್ಟುಬಿಟ್ಟು